ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ASRS ಮನಿ ಮಂತ್ರ ಕನ್ನಡ. ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಅಮ್ಮ. ಕನ್ನಡ ನಾಡಿನ ಎಲ್ಲ ಜನತೆಗೂ ನಮ್ಮ ನಮಸ್ಕಾರ. ಗುರುಜಿ, ಹಿಂದಿನ ವಿಡಿಯೋದಲ್ಲಿ ತುಂಬಾ ವಿಚಾರಗಳು ತಿಳಿಸ್ಕೊಟ್ಟಿದ್ವಿ. ದಿನನಿತ್ಯ ಲೈಫಲ್ಲಿ ಮಾಡೋವಂಥ ತಪ್ಪುಗಳು, ಹಾಗೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಅಥವಾ ದುಡ್ಡಿನ ವಿಚಾರಗಳನ್ನ ಹೇಗೆ ರಿಸೀವ್ ಮಾಡ್ತಾರೆ ಜನ, ಕಾಮನ್ ಆಗಿ ಮಾಡೋ ತಪ್ಪುಗಳೇನು ಅಂತ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ಹಣ ಯಾರಿಗೆ ಬೇಕು? ಎಲ್ಲರಿಗೂ ಬೇಕು. ಹಣ ಬೇಡ ಅನ್ನೋರು ಯಾರಾದ್ರೂ ಇದ್ದಾರೆ? ಯಾರು ಇಲ್ಲ ನಾನಂತೂ ಅನ್ಸುತ್ತೆ ಅಲ್ವಾ? ಇಲ್ಲಿ ಹಣ ಯಾರಿಗೆ ಬೇಕು ಅನಿಸುತ್ತೆ, ಮನಿ ಅನ್ನೋದು ಯಾರಿಗೆ ಬೇಕು ಅನಿಸುತ್ತೆ, ಅವರೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ಮನಿ 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 ಅಂತ ಟೈಪ್ ಮಾಡಿ ಫಸ್ಟ್. ಓಕೆ, ಯಾಕೆ ಟೈಪ್ ಮಾಡಬೇಕು? ನಾವು ಮನಿ ಮನಿ ಅಂತ ಯಾಕೆ ಟೈಪ್ ಮಾಡಬೇಕು? ಯಾರಿಗೆಲ್ಲ ಹಣ ಬೇಕು ಅವ್ರು ಟೈಪ್ ಮಾಡಬೇಕು. ಯಾಕೆ ಅಂತಂದಾಗ ನೋಡಿ, ಇಲ್ಲಿ ಸೀಕ್ರೆಟ್ ಹೇಳ್ತೀನಿ. ಮನಿ ಬಗ್ಗೆ ಯಾರು ಕೇಳಿದರು, ಮನಿಯನ್ನು ಯಾರು ನೋಡಿದ್ರು, ಮನಿ ಬಗ್ಗೆ ಯಾರು ಮಾತನಾಡಿದ್ರು, ಅರ್ಥ ಆಯ್ತಾ? ಮನಿಯನ್ನು ಎಲ್ಲಾದರೂ ನೋಡಿದ್ರೂ ಸಹ, ಆ ಮನಿ ಬಗ್ಗೆ ಫೀಲ್ ಆದ್ರೂ ಸಹ ನಿಮಗೆ ಮನಿ ಅನ್ನೋದು ಬರುತ್ತೆ. ಓಕೆ, ಹಾಗಾಗಿ ನೀವು ಮನಿ 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 ಅಂತ 3 ಸರ್ತಿ ಯಾವಾಗ ಟೈಪ್ ಮಾಡ್ತೀರಾ, ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮನಿ ಏನಿದು 3 ಸರ್ತಿ ಹೇಳ್ತಾ ಇದ್ದಾನಲ್ವಾ, ಮನಿ 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 ಅಂತ ನೀವು ಟೈಪ್ ಮಾಡಿದಾಗ ಅಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಗಮನಿಸುತ್ತೆ. ಓಕೆ, ಅರ್ಥ ಆಯ್ತಾ? ಹಾಗಾಗಿ ಹಣ ಅನ್ನೋದು ನಿಮ್ಮ ಜೀವನಕ್ಕೆ ಬರೋದಕ್ಕೆ ದಾರಿ ಆಗುತ್ತೆ. ಓಕೆ, ಅದಕ್ಕೆ ಮೊದಲು ಇಲ್ಲಿ ಏನಂತ ಟೈಪ್ ಮಾಡಬೇಕು? ಮನಿ 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 ಮನಿ. ಇದನ್ನು ಟೈಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಮನಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋನಲ್ಲಿ ನಾವು ನೋಡಿ, ತುಂಬ ಜನಗಳು ಹಣ ಬೇಕು ಅಂತಾರೆ. ಹಣ ಬೇಕು, ಆದರೆ ಅದನ್ನು ಪಡೆಯೋದು ಹೇಗೆ? ನಮ್ಮ ಜನಗಳಿಗೆ ಗೊತ್ತಿರೋದು ಏನಂತಂದರೆ, ನಾವು ಕಷ್ಟ ಬೀಳಬೇಕು, ಬೆಳಗ್ಗೆ ಎದ್ದೇಳಬೇಕು, ಕೆಲಸಕ್ಕೆ ಹೋಗಬೇಕು, ಕಷ್ಟ ಬೀಳಬೇಕು, ಸಂಜೆ ತನಕ ದುಡಿಬೇಕು, ಹಣ ಸಂಪಾದನೆ ಮಾಡಬೇಕು. ಹೌದು ಅಲ್ವಾ? ಇದೇ 90% ಜನಕ್ಕೆ ಗೊತ್ತಿರೋದು. ಹೌದು. ಅದು ಬಿಟ್ಟು ಬೇರೆ ಮಾರ್ಗದಲ್ಲೂ ಹಣ ಸಂಪಾದಿಸಬಹುದು ಅಂತ ಕೆಲವರಿಗೂ ಮಾತ್ರ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿರುತ್ತೆ? ಬಿಲ್ ಗೇಟ್ಸ್ಗೆ ಗೊತ್ತಿರುತ್ತೆ, ಶ್ರೀಮಂತರಿಗೆ ಗೊತ್ತಿರುತ್ತೆ. ಅದು ನಮ್ಮ ಸಮಾಜದಲ್ಲೂ ಕೆಲವ್ರಿಗೆ ಗೊತ್ತಿರುತ್ತೆ. ಯಾರಿಗೆ? ಶ್ರೀಮಂತರು ಅಲ್ವಾ? ಅವ್ರು ನೋಡಿ, ಎಲ್ಲಿ ಹೋಗಿ ಕಷ್ಟ ಬಿದ್ದು ಸಂಪಾದನೆ ಮಾಡೋದಿಲ್ಲ ಅವರು. ಹೌದು ಅಲ್ವಾ? ಮನೇಲಿ ಆರಾಮಾಗಿ ಕುಳಿತುಕೊಂಡಿರ್ತಾರೆ. ಅವ್ರಿಗೆ ಬರುವಂಥ ಸಂಪಾದನೆ ನೋಡಿದ್ರೆ ದಿನೇ 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 ಬೆಳೀತಾನೆ ಇರುತ್ತೆ. ಹೌದು. ಇದೆಲ್ಲ ಯಾವ ರೀತಿ, ಹೇಗೆ ಇದೆಲ್ಲ ಅಂತ ಆಲೋಚನೆ ಮಾಡಿದಾಗ, ಯಾರು ನಾನು ಕಷ್ಟ ಬಿದ್ದು ದುಡ್ಡು ಸಂಪಾದನೆ ಮಾಡ್ತೀನಿ, ನಾನು ಕಷ್ಟ ಬಿದ್ದು ಹಣ ಸಂಪಾದನೆ ಮಾಡ್ತೀನಿ ಅಂತ ಯಾರು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ, ಅವ್ರಿಗೆಲ್ಲನೂ ಕಷ್ಟನೇ ಬರುತ್ತೆ, ದುಡ್ಡು ಬರುತ್ತೆ. ದುಡ್ಡು ಬರುತ್ತೆ, ನಿನ್ನ ಕಷ್ಟ ಬಿದ್ದಿದ್ದಕ್ಕೆ ದುಡ್ಡು ಬರುತ್ತೆ, ಅದು ನಿಲ್ಲೋದಿಲ್ಲ, ಹೊಟ್ಟೋಗುತ್ತೆ. ನಿನಗೆ ಉಳಿಯೋದೇನಲ್ಲಿ? ನೀನು ಫಸ್ಟು ಇಲ್ಲಿ ಡಿಸೈನ್ ಏನು ಕೊಟ್ಟಿದ್ದೀಯ ಅಂದರೆ, ಕಷ್ಟ ಬಿದ್ದು ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಅನ್ನೋ ಡಿಸೈನೇ ಕೊಟ್ಟಿದ್ದೆ. ಹಾಗಾಗಿ ನಿನಗೆ ಉಳಿಯೋದೇನಮ್ಮ ಅಂತಂದಾಗ ಕಷ್ಟ ಮಾತ್ರನೇ ಉಳಿಯುತ್ತೆ, ಆ ದುಡ್ಡು ಉಳಿಯೋದಿಲ್ಲ. ಅರ್ಥ ಆಯ್ತಾ? ಕಷ್ಟ ಬಿದ್ದು ದುಡ್ಡು ಸಂಪಾದನೆ ಮಾಡಿದ್ಯಾ, ನಿನ್ನ ಕಷ್ಟ ಮಾತ್ರ ನಿನ್ನ ಹತ್ರನೇ ಇರುತ್ತೆ, ದುಡ್ಡು ಮಾತ್ರ ಹೊರಟು. ತಿರ್ಗ ನೀನು ಮಾರನೇ ದಿವಸ ಏನು ಮಾಡಬೇಕು? ಮತ್ತೆ ಕಷ್ಟ ಬೀಳಬೇಕು. ಕಷ್ಟ ನಿನ್ನ ಲೈಫ್ ಲಾಂಗು ಅದೇ ರೀತಿ ಇರುತ್ತೆ. ಅದನ್ನು ನಾವು ಬದಲಾಯಿಸ್ಕೊಳ್ಳೋದು ಹೇಗೆ? ಓಕೆ, ಅರ್ಥ ಆಯ್ತಾ? ಅದನ್ನು ನಾವು ಬದಲಾಯಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಬೇಕು. ಅದನ್ನು ಬದಲಾಯಿಸ್ಕೊಳ್ಳೋದು ತುಂಬ ಸುಲಭ. ಅರ್ಥ ಆಯ್ತಾ? ತುಂಬ ಸುಲಭ ಅಂದರೆ ತುಂಬ ಸುಲಭ. ಅದು ಯಾವ ರೀತಿ ಅಂತ ನಾವು ಆಲೋಚನೆ ಮಾಡಿದಾಗ ನಮ್ಮ ಮೈಂಡ್ ಸೆಟ್ಟನ್ನು ಮೈಂಡ್ ಸೆಟ್ಟನ್ನು ಬದಲಾಯಿಸ್ಕೊಳ್ಳೋದು ಅಂತಂದರೆ ಏನು? ನಾವು ಈಗ ನಮ್ಮ ಕಣ್ಣು ಮುಂದೆ ಏನೋ ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಆ ವಸ್ತುವನ್ನು ತೆಗೆದು ಈ ಕಡೆ ಇಡು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಲ್ವಾ? ನಾವು ತೆಗೆದು ಈ ಕಡೆ ಇಟ್ಬಿಡ್ತೀವಿ ಅಲ್ವಾ? ಇಲ್ಲ, ಒಂದು ವಸ್ತು ಇಲ್ಲಿದೆ, ಇದನ್ನು ತಗೊಂಡೋಗಿ ಅವ್ರ ಮನೆಯಲ್ಲಿ ಕೊಟ್ಬಿಡು ಅಂದರೆ ಕೊಟ್ಬಿಡ್ತಾನೆ, ಇದು ಕಣ್ಣಿಗೆ ಕಾಣಿಸುವಂಥದ್ದು. ಹೌದು ಅಲ್ವಾ? ನಾವು ಹೇಳ್ತಾ ಇರೋದು ಕಣ್ಣಿಗೆ ಕಾಣಿಸ್ದಂಥದ್ದು ಅಲ್ವಾ? ನಮ್ಮ ಮೈಂಡ್ ಸೆಟ್ ಒಳಗಡೆ ಚೇಂಜ್ ಮಾಡಬೇಕು ಅಂದರೆ ಯಾವ ರೀತಿ ಚೇಂಜ್ ಮಾಡಬೇಕು? ಓಕೆ, ಇದು ಆಲೋಚನೆ ಬರುತ್ತೆ ಅಲ್ವಾ? ಆಗ ನಾವು ಗಮನಿಸಬೇಕಾಗಿರೋದು ಏನು ಅಂತಂದಾಗ, ಇಲ್ಲಿ ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡು, ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ ನಾವು. ಓಕೆ ಗುರುಜಿ. ಅಲ್ವಾ? ಈ ಮೈಂಡ್ಗಳು ಏನು ಮಾಡ್ತಾ ಇರುತ್ತೆ ಅಂತಂದಾಗ, ಯಾವಾಗಲೂ ಈ ಕಾನ್ಷಿಯಸ್ ಮೈಂಡ್ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ, ಸಬ್ ಕಾನ್ಷಿಯಸ್ ಮೈಂಡು ಸುಮ್ಮನೆ ಇರುತ್ತೆ. ಯಾವಾಗ ಸುಮ್ಮನೆ ಇರುತ್ತೆ ಅಂತಂದಾಗ, ನಿನ್ನ ಕೆಲಸ ಹೇಳದೇ ಇದ್ದಾಗ ಮಾತ್ರ ಸುಮ್ಮನೆ ಇರುತ್ತೆ. ನಿನ್ನ ಕೆಲಸ ಹೇಳಿದ್ರೆ ಕೆಲಸ ಮಾಡುತ್ತೆ, ನೀನು ಇಲ್ಲೇನು ಕೆಲಸ ಹೇಳಿದ್ರೆ ಅದೇ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ನೀನು ಏನು ಕೆಲಸ ಕೊಟ್ಟರೆ ಅದು ಮಾತ್ರನೇ ಮಾಡುತ್ತೆ, ಇಲ್ಲಾಂದರೆ ಸೈಲೆಂಟಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಆ ಮೈಂಡ್ಗೆ ಕೆಲಸ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು ಫಸ್ಟ್.
ಅರ್ಥ ಆಯ್ತಾ? ಆ ಮೈಂಡ್ಗೆ ಕೆಲಸವನ್ನು ಯಾವ ರೀತಿ ಕೊಡಬೇಕು ಅಂತ ನಾವು ನೋಡಿದ್ರೆ ಅದನ್ನು ನಾವು ಒಂದೊಂದೊಂದೊಂದೊಂದೊಂದು ಪದವನ್ನು ತಿಳ್ಕೊತಾ ಹೋಗ್ತಾ ಇದ್ದರೆ ನಮ್ಮನ್ನು ಡೀಪಾಗಿ ಕರ್ಕೊಂಡು ಹೋಗುತ್ತೆ. ನಾವು ಈ ಮೈಂಡ್ಗಳ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಡೀಪಾಗಿ ಹೋಗ್ಬೇಕಾಗುತ್ತೆ. ಯಾವ ರೀತಿ ಅಂತಂದಾಗ ಈಗ ನಾವು ಮೈಂಡ್ಗೆ ಕೆಲಸ ಹೇಳೋದು ಯಾವ ರೀತಿ ಅಂತ ತಿಳ್ಕೊಬೇಕು ಅಂತಂದರೆ ಮೊದಲು ನಾವೇನು ಮಾಡಬೇಕು ಅಂದರೆ ನಿಶ್ಶಬ್ದವನ್ನು ವಹಿಸಬೇಕು. ಓಕೆ. ಶಬ್ದವೇ ಇರಬಾರ್ದು. ಅರ್ಥ ಆಯ್ತಾ? ಅಂದರೆ ಮೌನವನ್ನು ವಹಿಸಬೇಕು. ಓಕೆ. ಮೌನವನ್ನು ವಹಿಸಬೇಕು ಅಂತಂದರೆ ಮಾತಾಡೋದೇ ಬೇಡವಾ? ಮಾತನಾಡಬೇಕು. ಯಾವ ರೀತಿ ಮಾತನಾಡಬೇಕು ಅಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ಮಾತನಾಡಬೇಕು. ಇಲ್ಲದೇ ಇರುವ ಸಮಯದಲ್ಲಿ ಮೌನವನ್ನು ವಹಿಸಬೇಕು. ನೀವು ಯಾವಾಗ ಮೌನವನ್ನು ವಹಿಸಿ ಒಂದು ಜಾಗದಲ್ಲಿ ಕುಳಿತುಕೊಳ್ತೀರ ಆಗ ಏನು ಮಾಡುತ್ತೆ ಅಂತಂದಾಗ ನಿಮ್ಮ ಮೈಂಡ್ ಮಾತಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕುಳಿತುಕೊಂಡ ತಕ್ಷಣವೇ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವು ಕೂತ್ಕೊಂಡ ತಕ್ಷಣವೇ ನಾನು ಎಲ್ಲಿ ಹೋಗ್ಬೇಕಾಗಿತ್ತು, ನಾನು ಇಲ್ಲಿ ಹೋಗ್ಬೇಕಾಗಿತ್ತು, ನನಗೆ ಆ ಕೆಲಸ ಆಗಬೇಕಾಗಿತ್ತು, ಇದಾಗಬೇಕಾಗಿತ್ತು, ಎಲ್ಲ ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇರುತ್ತೆ ಅಂತಂದರೆ ಮೈಂಡಿಂದನೇ ಬರ್ತಾ ಇರುತ್ತೆ ಆ ಪ್ರಶ್ನೆಗಳೆಲ್ಲ. ಅರ್ಥ ಆಯ್ತಾ? ಆ ಮೈಂಡ್ಗೆ ನೀವು ಯಾವಾಗ ಆನ್ಸರ್ ಕೊಡ್ತಾ ಇರ್ತೀರಾ ಆಗೇನಾಗುತ್ತೆ ಅಂತಂದಾಗ ಆ ಆನ್ಸರ್ ಕೊಡ್ತಾ 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 ಏನಾಗುತ್ತೆ ಅಲ್ಲಿ ಕ್ವಶನ್ಸ್ ಅನ್ನೋದು ಇರೋದಿಲ್ಲ. ಆ ಕ್ವಶನ್ಸ್ ಎಲ್ಲ ಹೋಗಿ ಯಾವಾಗ ಕ್ಲಿಯರ್ ಆಗುತ್ತೆ ಆಗ ಅಲ್ಲಿ ನಿರ್ಮಲ ಸ್ಥಿತಿ ಅನ್ನೋದು ಏರ್ಪಾಟಾಗುತ್ತೆ. ಆ ನಿರ್ಮಲ ಸ್ಥಿತಿ ಯಾವಾಗ ಏರ್ಪಾಟಾಗುತ್ತೆ ಅಲ್ಲಿ ಏನಾಗುತ್ತೆ ಅಂತಂದಾಗ ನೀವು ಹೇಳುವಂಥ ಮಾತನ್ನು ನಿಮ್ಮ ಮೈಂಡ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ. ಇಷ್ಟೊತ್ತು ನೀವು ಮೈಂಡ್ ಹೇಳೋದನ್ನು ನೀವು ಕೇಳಿದ್ದೀರ. ಅರ್ಥ ಆಯ್ತಾ? ಈಗ ನೀವು ಹೇಳೋದನ್ನು ಮೈಂಡ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮೈಂಡ್ಗೆ ಕೊಡಬೇಕು. ನಾವೇನು ಕೊಡಬೇಕು? ದುಡ್ಡು, ಸಂಪತ್ತು, ಐಶ್ವರ್ಯ ಅನ್ನುವಂಥ ಪದಗಳನ್ನು ಕೊಡಬೇಕು. ಓಕೆ. ಆ ಕೊಟ್ಟಾಗ ಏನಾಗುತ್ತೆ ಅಂತಂದಾಗ ಆ ಮೈಂಡ್ ಅದನ್ನು ಸ್ವೀಕಾರ ಮಾಡುತ್ತೆ. ಆ ಸ್ವೀಕಾರ ಮಾಡಿ ನಿಮಗೆ ಯಾವ ಸಮಯಕ್ಕೆ ದುಡ್ಡು ಕೊಡಬೇಕು, ಯಾವ ಸಮಯಕ್ಕೆ ಯಾವ ಕೆಲಸವನ್ನು ಮಾಡಿಸ್ಬೇಕು, ಯಾವ ಸಮಯಕ್ಕೆ ನಿಮಗೆ ಏನು ಅನುಕೂಲ ಮಾಡಬೇಕು, ಎಲ್ಲಿ ಕೆಲಸಗಳಾಗಬೇಕು ಅದನ್ನೆಲ್ಲವನ್ನು ನೋಡ್ತಾ ಇರುತ್ತೆ. ಈ ಮೈಂಡ್ಗಳಿಗೆ ಕೆಲಸ ಕೊಡೋದು ಹೇಗೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡಿರಬೇಕು. ನೀವು ಸುಮ್ಮನೆ ಕುಳಿತುಕೊಂಡ ತಕ್ಷಣ ನನಗೆ ದುಡ್ಡು ಬೇಕು, ನನಗೆ ಸಂಪತ್ತು ಬೇಕು, ಐಶ್ವರ್ಯ ಬೇಕು ಅಂತ ನೀವು ಸುಮ್ಮನೆ ಅಂದ್ಕೊಂಡ್ರೆ ಬರೋದಿಲ್ಲ. ಅರ್ಥ ಆಯ್ತಾ? ಯಾವಾಗ ನೀವು ಪರ್ಫೆಕ್ಟಾಗಿ ತಿಳ್ಕೊಂಡು ಅದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ಆ ರೀತಿಯಾಗಿ ನೋಡಿದಾಗ ನಾವು ಇನ್ನೊಂದು ಆಲೋಚನೆಯನ್ನು ಮಾಡಬೇಕು. ಏನಪ್ಪ ಅಂತಂದರೆ ಮೈಂಡ್ಗೆ ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ ಅಲ್ವಾ? ಇವಾಗೇನ ನಾವು ಮೈಂಡ್ಗೆ ಈ ರೀತಿ ಕೊಡಬೇಕು, ಈ ರೀತಿ ನಾವು ಕೇಳಿದಾಗ ಕೊಡುತ್ತೆ ಅನ್ನೋದೆಲ್ಲ ತಿಳ್ಕೊಂಡ್ವಿ. ಈ ಮೈಂಡ್ಗೆ ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ ಅನ್ನೋದು ತಿಳ್ಕೊಬೇಕಲ್ವಾ? ಇದು ಅದಕ್ಕೆ ಹೇಳೋದು ಮನಿ ಮಂತ್ರ ಸಬ್ಜೆಕ್ಟಲ್ಲಿದೆ ತಾಕತ್ತು. ಅದನ್ನು ನೀನು ಕಲಿಬೇಕಾಗಿದ್ದರೆ ನಿನ್ನ ಮೈಂಡ್ಗೆ ಮಾಡಬೇಕು ಕಸರತ್ತು. ನೀನು ಕಲಿತಾದ ನಂತರ ನಿನ್ನ ಲೈಫ್ ಲಾಂಗ್ ದುಡ್ಡು, ಸಂಪತ್ತು. ಆ ಮೈಂಡ್ಗೆ ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂತಂದಾಗ ಈ ಮನಿ ಮಂತ್ರ ಕ್ಲಾಸಲ್ಲಿ ಕೊಡ್ತಾರೆ. ಅರ್ಥ ಆಯ್ತಾ? ಯಾವಾಗ ಮನಿ ಮಂತ್ರ ಕ್ಲಾಸ್ಗಳಿಗೆ ಹೋಗಿ ಅಟೆಂಡ್ ಆಗ್ತೀರ ಆವಾಗ ನಿಮ್ಮ ಮೈಂಡ್ ಟ್ರೈನಿಂಗ್ ಆಟೋಮೆಟಿಕ್ಕಾಗಿ ಆಗ್ಬಿಡುತ್ತೆ. ಯಾವುದೇ ಒಂದು ವಿಚಾರವನ್ನು ತಗೊಂಡಾಗ ಯಾವುದೇ ಒಂದು ಪ್ರಾಣಿಗಾಗಲಿ ಯಾವುದೇ ಒಂದು ಜೀವಿಗಾಗಲಿ ಟ್ರೈನಿಂಗ್ ಅನ್ನೋದು ಇರಬೇಕು ಮೇಯ್ನ್. ಅರ್ಥ ಆಯ್ತಾ? ಆ ಟ್ರೈನಿಂಗ್ ಹೆಂಗಿರುತ್ತೆ ಅದೇ ರೀತಿಯಾಗೇ ಇರುತ್ತೆ. ಒಂದು ಉದಾಹರಣೆ ನೋಡಬೇಕು ಅಂತಂದಾಗ ಈಗ ಒಂದು ಕಾಡಿನಿಂದ ಒಂದು ಪ್ರಾಣಿಯನ್ನು ತೊಗೊಂಬಂದು ಅದಕ್ಕೇನಾದರೂ ಕೆಲಸ ಹೇಳಿದ್ರೆ ಮಾಡುತ್ತೆ ಅದು? ಮಾಡೋದಿಲ್ಲ. ಅದೇ ಕಾಡು ಪ್ರಾಣಿಯನ್ನು ತಗೊಂಬಂದು ಅದಕ್ಕೆ ಟ್ರೈನಿಂಗನ್ನು ಕೊಟ್ಟು ಜೂಗಳಲ್ಲಿ ನೋಡಿ ಅಲ್ವಾ, ಸರ್ಕಸ್ಗಳಲ್ಲಿ ನೋಡಿ, ಸರ್ಕಸ್ಗಳಲ್ಲಿ ಜೂಗಳಲ್ಲೂ ಅಷ್ಟೇ ಬಾ ಅಂದರೆ ಬರುತ್ತೆ. ಅಂದರೆ ಅವ್ರು ಟ್ರೈನ್ ಯಾರು ಕೊಟ್ಟಿರ್ತಾರೆ ಅವ್ರ ಮಾತು ಮಾತ್ರ ಕೇಳ್ತಾರೆ ಅಲ್ವಾ? ಈ ಸರ್ಕಸ್ಗಳಲ್ಲಿ ನೋಡಿ ಎಷ್ಟು ನೀಟಾಗಿ ಅದು ಡ್ಯಾನ್ಸ್ ಆಡೋ ಅಂದರೆ ಆಡುತ್ತೆ, ಎಗರು ಅಂದರೆ ಎಗರುತ್ತೆ, ಜಂಪ್ ಮಾಡೋ ಅಂದರೆ ಜಂಪ್ ಮಾಡುತ್ತೆ. ಇದೆಲ್ಲ ಹೆಂಗೆ ಬಂತು? ಟ್ರೈನಿಂಗ್. ಆ ಥರ ಕಾಡು ಪ್ರಾಣಿಗಳೇ ಟ್ರೈನಿಂಗ್ ತೊಗೊಳೋವಾಗ ನಮ್ಮ ಜನಗಳು ಯಾಕೆ ತೊಗೊಂಬಾರ್ದು? ಕರೆಕ್ಟ್ ಅಲ್ವಾ? ಆ ಜನಗಳು ಟ್ರೈನಿಂಗ್ ತೊಗೊಂಡಾಗ ನಮ್ಮ ಮೈಂಡಿಂದ ಏನು ಬೇಕಾಗಿದ್ದರೂ ಸಾಧನೆ ಮಾಡ್ಬೋದು. ಅದಕ್ಕಾಗಿ ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕಾಗಿದ್ದಾಗ ನಮ್ಮ ಮೈಂಡ್ಗೆ ಟ್ರೈನ್ ಕೊಡೋದನ್ನು ಕಲ್ತ್ಕೊಬೇಕು. ಆ ಕಲ್ತ್ಕೊಬೇಕು ಅಂತಂದಾಗ ಈಗ ನಾನು ಒಂದು ಹೇಳಿದೆ ಏನಂತ, ನಾವು ಯಾವಾಗ ನಿಶ್ಶಬ್ದದಲ್ಲಿ ಒಂದು ನಾದ ಉತ್ಪತ್ತಿ ಆಗುತ್ತೆ ಆ ನಾದ ಯಾವುದದು ಅಂತ ನಾವು ಕೇಳಬೇಕಂತಂದರೆ ಒಂದು 2 ನಿಮಿಷ ನಾವು ಮೌನವಾಗಿ ಕುಳಿತುಕೊಂಡು ನಮ್ಮ ಮೈಂಡನ್ನು ನಿರ್ಮೂಲನೆ ಮಾಡಿ, ಅಂದರೆ ಬರುವಂತಹ ಆ ಪ್ರಶ್ನೆಗಳನ್ನೆಲ್ಲ ಸ್ಟಾಪ್ ಮಾಡಿ ನಿಲ್ಲಿಸಿದಾಗ ಅಲ್ಲಿ ಏನಂತ ಕೇಳಿಬರುತ್ತೆ ಅಂತಂದಾಗ ನಿಮ್ಮ ಮೈಂಡ್ನಲ್ಲಿ ಏನು ಪ್ರಶ್ನೆಗಳೇ ಇಲ್ಲ ಅಂದಾಗ ಮಾತ್ರ ಆ ಸೌಂಡ್ ಕೇಳುತ್ತೆ. ಆ ಸೌಂಡ್ ಯಾವುದಪ್ಪ ಅಂತಂದರೆ ಓಂ ಅಂತ ಕೇಳಿಸುತ್ತೆ. ಆ ಸ್ಟೇಜ್ಗೆ ಹೋಗಿ ನೀನು ಯಾವಾಗ ನಿಂತ್ಕೊಂಡು ನನಗೆ ದುಡ್ಡು ಬೇಕು ಅಂದರೆ ಇಮಿಡಿಯೇಟ್ ದುಡ್ಡು ಬರುತ್ತೆ. ಓಕೆ, ಅರ್ಥ ಆಯ್ತಾ? ಅದೇ ನನಗೆ ಈ ಥರ ನನಗೆ ಯಾವುದೋ ಒಂದು ಎಮರ್ಜೆನ್ಸಿ ಕೆಲಸ ಇದೆ, ಆ ಕೆಲಸ ಆಗಬೇಕು ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ. ಅದನ್ನೇ ಹೇಳೋದು ನಾವು ಯೂನಿವರ್ಸ್ ಕನೆಕ್ಟ್. ಅರ್ಥ ಆಯ್ತಾ? ನಿನ್ನ ಮೈಂಡಲ್ಲಿ ಎಲ್ಲ ನಿರ್ಮೂಲನೆ ಮಾಡಿಕೊಂಡು ಯಾವಾಗ ನೀನು ಪ್ರಶಾಂತವಾಗಿರ್ತೀಯ ಆವಾಗ ಏನು ಮಾಡುತ್ತೆ ಅಂತಂದರೆ ಯೂನಿವರ್ಸ್ ಡೈರೆಕ್ಟಾಗಿ ಕನೆಕ್ಟ್ ತಗೊಳುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮುಖಾಂತರ ಸಹಸ್ರಾರಕ್ಕೆ ಹೋಗುತ್ತೆ.
ನಮ್ಮ ದೇಹದಲ್ಲಿರುವ 7 ಚಕ್ರಗಳು ಯಾವಾಗ ಆಕ್ಟಿವೇಶನ್ ಆಗುತ್ತೆ, ನಾವು ಮೌನವಾಗಿ ಕುಳಿತುಕೊಂಡಿದ ತಕ್ಷಣ ಚಕ್ರಗಳೆಲ್ಲ ಆಕ್ಟಿವೇಶನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಆಗ ಮೂಲಾಧಾರದಿಂದ ಹಿಡಿದು ಸ್ವಾಧಿಷ್ಠಾನದವರೆಗೂ ಸಹಸ್ರಾರಕ್ಕೆ ಯಾವಾಗ ಹೋಯ್ತೋ ಆಗೇನಾಗುತ್ತೆ ಅಂತಂದಾಗ ಯೂನಿವರ್ಸ್ಗೆ ಆಟೋಮೆಟಿಕಾಗಿ ಕನೆಕ್ಟ್ ಆಗುತ್ತೆ. ಯಾವಾಗ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀಯಾ, ನೀನು ಅದು ಬೇಕು ಇದು ಬೇಕು ಅಂತ ಕೇಳೋ ಅವಶ್ಯಕತೆ ಇಲ್ಲ. ಓಕೆ, ನನಗೆ ಇದು ಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ತಿಳ್ಕೊಂಡ್ರೆ ಆಟೋಮೆಟಿಕಾಗಿ ನೀನು ಮುಂದೆ ರೆಡಿಯಾಗಿ ಆ ಸ್ಟೇಜ್ಗೆ ಹೋಗಬೇಕು ಅಂತಂದಾಗ ಎಲ್ಲನೂ ಈ ಸಬ್ಜೆಕ್ಟ್ ಅನ್ನೋದು ತುಂಬ ಮುಖ್ಯ. ಈ ಸಬ್ಜೆಕ್ಟನ್ನು ಯಾರು ಹಿಡಿತಾರೆ ಆ ಸ್ಟೇಜ್ಗೆ ಆರಾಮಾಗಿ ಹೋಗ್ತಾರೆ. ಹಾಗಾಗಿ ನಾವಿಲ್ಲಿ ಒಂದನ್ನು ಗಮನಿಸಬೇಕು, ಯಾವುದಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು ಫಸ್ಟು. ಅರ್ಥ ಆಯ್ತಾ? ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ನಾವು ಎಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು, ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಡಬಲ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಈಗ ಬಿಲ್ಗೇಟ್ಸ್ ಎಲ್ಲ ನೋಡಿ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂದಾಗ ನಮ್ಮ ಜನತೆ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಬಂಗಾರ ತೊಗೊಳೋದು, ಬಟ್ಟೆಗಳು ತೊಗೊಳೋದು, ಆಸ್ತಿ ಅಂದರೆ ತಮ್ಮ ಮೇಲೆ ತಾವು ಇನ್ವೆಸ್ಟ್ ಮಾಡ್ಕೊಳೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ ಅದು ಇನ್ವೆಸ್ಟ್ಮೆಂಟ್ ಅಂದರೆ ಕಲಿಯೋದಕ್ಕೆ. ಅರ್ಥ ಆಯ್ತಾ? ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತಂದರೆ ಏನಂತ ಹೇಳಿರೋದು ಅವರು ಅಂತಂದರೆ, ನೀವು ಕಲಿಯೋದಕ್ಕೆ ನೀವು ಎಷ್ಟು ಬೇಕಾಗಿದ್ರೂ ಇನ್ವೆಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾಕಂತಂದರೆ ಅದನ್ನು ಸಂಪಾದನೆ ಮಾಡ್ಕೊಬೋದಲ್ಲ. ಹಾಗಾಗಿ ಹೇಳಿದ್ದಾರೆ. ಅದನ್ನು ನಮ್ಮ ಜನತೆ ಎಲ್ಲ ತಿಳ್ಕೊಳ್ಳಿ, ಅದನ್ನು ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ಆರಾಮಾಗಿ ನಿಮ್ಗೆ ಏನು ಬೇಕೋ ಪಡಿಬೋದು, ಯೂನಿವರ್ಸ್ಗೂ ಕನೆಕ್ಟ್ ಆಗ್ಬೋದು. ಓಕೆ ಗುರೂಜಿ, ತುಂಬ ಮಲ್ಟಿಪಲ್ ವಿಚಾರಗಳ ಬಗ್ಗೆ ಸುವಿಸ್ತಾರವಾಗಿ ಹೇಳಿದ್ರಿ. ಹೇಗೆ ಜ್ಞಾನಾರ್ಜನೆ ಮಾಡ್ಕೋಬೇಕು ಆ್ಯಂಡ್ ನಮ್ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಏನು ಆ್ಯಕ್ಚುಯಲ್ ಮೀನಿಂಗ್, ಯಾಕೆ ದುಡ್ಡು ಒಬ್ಬರ ಹತ್ರನೇ ಇರುತ್ತೆ ಅನ್ನೋದಕ್ಕೆಲ್ಲ ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟು ಹೇಳಿದ್ರಿ. ಐ ಹೋಪ್ ನಮ್ಮ ಆಡಿಯನ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇನ್ನು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಹಾಗೆ ವಿತ್ ಟ್ರೈನಿಂಗ್ ಬೇಕು ಅಂತ ಅಂದರೆ ಆಬ್ವಿಯಸ್ಲಿ ನಮ್ಮ ಕ್ಲಾಸಸ್ನ ಅಟೆಂಡ್ ಮಾಡಿ. ಹಾಗೆ ನಿಮ್ಗೆ ಏನೇ ಪರ್ಸ್ನಲ್ ಆಗಿ ಏನೇ ಡೌಟ್ ಇದ್ದರೂ ಅದನ್ನು ಗುರೂಜಿ ಹತ್ರ ಡಿಸ್ಕಸ್ ಮಾಡಿ ನೀವು ಸುಲಭವಾಗಿ ಪರಿಹಾರಗಳನ್ನ ಕಂಡುಕೋಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಗುರೂಜಿ, ನಿಮಗೂ ಕೂಡ ನಮಸ್ಕಾರ. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಶ್ರೀಮಂತರಾಗಲಿ.